ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಮಸ್ಕಾರ, ನ್ಯೂಸ್ 26 ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ. ನಾನು ಸುಮಿತ್ರಾ ಶ್ರೀನಿವಾಸ್. ಇವತ್ತು ನಾವು ಅಟ್ಟೂರಲ್ಲಿರುವಂತಹ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆಯನ್ನು ತಿಳ್ಕೊಳ್ಳೋಣ ಹಾಗೂ ಈಶ್ವರನ ದರ್ಶನ ಮಾಡೋಣ, ಕಾಶಿ ವಿಶ್ವನಾಥೇಶ್ವರನ ದರ್ಶನ ಮಾಡೋಣ. ಹಾಗೂ ಇಲ್ಲಿ ಬಂದ ಭಕ್ತಾದಿಗಳಿಗೆ ಪ್ರತಿ ಭಕ್ತಾದಿಗಳಿಗೂ ಏನಾದರೂ ಒಂದು ಒಳ್ಳೆಯ ಅನುಭವ ಮತ್ತು ಪವಾಡಗಳು ನಡೀತದೆ, ಅವ್ರನ್ನೂ ಮಾತಾಡಿಸ್ಕೊಂಡು ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಅಂದರೆ ಏನಾದ್ರು ಅನುಭವ ಆಗಿದೆ ನಿಮಗೆ? ತುಂಬಾ ಹೇಳ್ಬೋದಾ? ತುಂಬ ನನಗೆ ಕಷ್ಟ ಇರೋವಾಗ ನಮಗೆಲ್ಲ ತುಂಬ ಕಷ್ಟ ಇರೋವಾಗ ನಾನು ಏನು ಅಂದ್ಕೊಂಡು ಬರ್ತೀನೋ ಅದನ್ನು ನಿಮ್ಮ ಧೈರ್ಯ ಇದೆ, ಈಗ ಬಂದರೆ ಖಂಡಿತ ಒಳ್ಳೇದಾಗುತ್ತೆ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಾವು ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನಿಂದ. ಅಷ್ಟೂರಿಂದ ಬಂದಿದ್ದೀರಾ? ಅಂದರೆ ನಾವು ಇಲ್ಲೇ ಇರೋದು ವಿಜಯನಗರದಲ್ಲಿ. ಓಕೆ. ಇಲ್ಲಿ ಕೆಲವೊಂದು ಪವಾಡಗಳು ಆಗ್ತಾ ಇದೆ. ನಿಮ್ಗೆ ಏನು ಪವಾಡ ಆಗಿದೆ ಅಂತ ಹೇಳ್ಬೋದಾ? ನಮಗೆ ನಮ್ಮ ಮಕ್ಕಳಿಗೆ ಚೆನ್ನಾಗಾಗಿದೆ ಅಂತ ಬಿಡ್ಕೊಂಡು ಹೋದ್ಮೇಲೆ ಚೆನ್ನಾಗಾಗಿದೆ. ಯಾವ ರೀತಿಲಿ? ಜಾಬ್ ಪ್ರಪೋಸಲ್ ಚೆನ್ನಾಗಾಗಿದೆ. ಅದಕ್ಕಾಗಿ ನಾವು ಇಲ್ಲಿ ಇಲ್ಲೇನು ಪ್ರಸಾದವನ್ನು ನಾವೇ ಹಂಚ್ತಾ ಇರೋದು ಮಾಡಿ. ಖುಷಿಗಿದೆ ಇಲ್ಲ? ಖುಷಿ ಇದೆ ಸಾಕು. ನಿಮ್ಮ ಹೆಸರು ಹೇಳ್ಬೋದಾ? ಶಿವಕುಮಾರ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ತುಂಬ ಒಂದು 30 ವರ್ಷದಿಂದ ಬರ್ತಾ ಇದ್ದೀವಿ. ಏನು ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ? ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ ನಮಗೆಲ್ಲ. ನಮ್ಮ ಫ್ಯಾಮಿಲಿಗೂ ಸ್ವಲ್ಪ ಒಳ್ಳೆಯದಾಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ. ಇಲ್ಲಿ ಬಂದವ್ರಿಗೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಹಾಗಾಗಿ ಇಲ್ಲಿ ಪಾಂಡವರು ಪ್ರತಿಷ್ಠಾಪನೆ ಮಾಡಿರುವಂಥ ಕಾಶಿ ವಿಶ್ವನಾಥ ದೇವಾಲಯ ಎಷ್ಟು ವರ್ಷದ ದೇವಸ್ಥಾನ ಇದು? ತುಂಬ ಹಳೆಯ ದೇವಸ್ಥಾನ. ತುಂಬ ಚಿಕ್ಕ ಅಲ್ಲ, ಹುಡುಗರೆಲ್ಲ ಎಷ್ಟು ವರ್ಷ ಅಂತ ಏನಾದ್ರು ಹೇಳ್ಬೋದಾ? ನಮಗೆ ಐಡಿಯಾ ಇಲ್ಲ. ಅದು ತುಂಬ ಹಳೆಯ ಪುರಾತನವಾದ ದೇವಸ್ಥಾನ ಇದೆ. ಇಲ್ಲಿ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತಾ ಇದೆ, ಒಳ್ಳೆಯದಾಗಿದೆ ಎಲ್ಲರಿಗೂ. ಹಾಗಾಗಿ ತುಂಬ ಭಕ್ತರು ಈಗ ಬರೋಕ್ಕೆ ಶುರು ಮಾಡಿದ್ದಾರೆ. ಏನೇ ಬಂದರೂ ನಾನು ಇಲ್ಲಿ ಬಂದರೆ ಇಲ್ಲಿ ಬಂದು ಹೋದರೆ ನಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ. ಹಾಗಾಗಿ ನಾವು ಪ್ರತಿ ವಾರ ಬಂದು ದೇವರ ದರ್ಶನ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್. ತಮ್ಮ ಹೆಸರು? ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಾ? ಏನು ಒಳ್ಳೆಯದಾಗಿದೆ ಇಲ್ಲಿ ಬಂದಾಗಿಲ್ಲ? ಎಲ್ಲರೂ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಅದೇನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಎಲ್ಲಿಂದ ಬರ್ತೀರಾ ನೀವು? ರೆಗ್ಯುಲರ್ ಪ್ರತಿ ವಾರ ಅವ್ರಿಗೆ ನಮ್ಮ ಭಾವ ನಿಮ್ಗೆ ಏನು ಅನುಭವ ಆಗ್ತಿದೆ ಸರ್? ಭಾವ ಫಸ್ಟ್ ಟೈಮ್ ಬರ್ತಾರೆ. ನಾನು ಹೇಳಿದ್ರು ಚೆನ್ನಾಗಿದೆ ಅಂತೇಳಿ. ನಮಸ್ತೆ, ನಾವು ಇವತ್ತು ಕೃಷ್ಣ ಪಂಡಿತರನ್ನು ಮಾತಾಡ್ಸೋಣ. ಕಾಶಿ ವಿಶ್ವನಾಥ ದೇವಸ್ಥಾನದ ಅರ್ಚಕರು. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಎಷ್ಟು ವರ್ಷದಿದೆ, ಎಷ್ಟು ಪುರಾತನ? ಯಾಕಂದರೆ ಇಲ್ಲಿ ಭಕ್ತಾದಿಗಳನ್ನೆಲ್ಲ ಮಾತಾಡ್ತಾರೆ, ಎಲ್ಲರೂ ಹೇಳ್ತಾರೆ ತುಂಬ ಪುರಾತನವಾದ, ಬಟ್ ಯಾರು ಕರೆಕ್ಟಾಗಿ ಮಾಹಿತಿ ಕೊಡ್ತೀರಾ? ಇದು ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನ ಬಂದು ಹಿಂದೆ ಜನಮೇಜನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಮತ್ತು ಇದು ಮಹಾಭಾರತ ಕಾಲದ ಸಾನ್ನಿಧ್ಯ. ಓಕೆ. ಯಾಕೆ ಅಂದರೆ ಪರೀಕ್ಷಿತ ರಾಜನ ಮಗ ಬಂದು ಜನಮೇಜಯ, ಪರೀಕ್ಷಿತ ಮಹಾರಾಜ ಬಂದು ಅಭಿಮನ್ಯುವಿನ ಮಗ, ಅಭಿಮನ್ಯು ಬಂದು ಅರ್ಜುನನ ಮಗ. ಇವರು ಚಂದ್ರವಂಶದಲ್ಲಿ ಪಾಂಡವ ಕುಲದಲ್ಲಿ ಬರ್ತಾರೆ. ಓಕೆ. ಪರೀಕ್ಷಿತ ಮಹಾರಾಜ ಒಂದು ಹಾವಿನಿಂದ ಕಚ್ಚಲ್ಪಟ್ಟು ಸತ್ತಿರ್ತಾನೆ. ಅದಕ್ಕೋಸ್ಕರವಾಗಿ ಅವನ ನಂತರವಾದಂಥ ಸಂತತಿ ಯಾವುದು ಅಂದರೆ ಈ ಜನಮೇಜಯ. ಈ ಜನಮೇಜಯ ನಮ್ಮ ತಂದೆಯನ್ನೇ ಸರ್ಪ ಕಚ್ಚಿ ಸಾಯಿಸ್ತಲ್ಲ. ಹಾಗಾಗಿ ಈ ದ್ವೇಷಗಳನ್ನು ತೀರಿಸ್ಕೊಳ್ಳೋಣ. ಹಾವಿನ ಮೇಲೆ ದ್ವೇಷ ಇರುತ್ತೆ ಅವನಿಗೆ. ಯಾರಾದ್ರೂ ನಮ್ಮ ತಂದೆನ ಸಾಯಿಸಿದ್ರೆ ಏನು ಮಾಡ್ತೀವಿ? ಅದನ್ನ ಸಂಹಾರ ಮಾಡುವಂಥದ್ದು ಮಾಡ್ತೀವಿ. ಸೊ ಹಾಗಾಗಿ ಅವನೇನು ಮಾಡ್ತಾನೆ, ದೊಡ್ಡದಾಗಿ ಸರ್ಪಯಾಗ ಮಾಡ್ತಾನೆ. ಓಕೆ. ಆ ಸರ್ಪಯಾಗ ನಡೆದಂಥ ಸ್ಥಳ ಯಾವುದು ಅಂದರೆ ಈ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಆ ಸರ್ಪಯಾಗ ಮುಂದೆನೇ ನಡೆಯುತ್ತೆ ಅನ್ನುವಂಥ ವಿಚಾರ ಏನು ಅಂದರೆ ನಾಗಗಳು ಗೊತ್ತಿರುತ್ತೆ. ಓಕೆ. ಯಾಕೆಂದ್ರೆ ಭೂತ ಭವಿಷ್ಯ ವರ್ತಮಾನಗಳು ನಾಗಗಳಿಗೆ ಗೊತ್ತಾಗ್ತಾ ಇತ್ತು. ಓಕೆ. ಹಾಗಾಗಿ ನಾಗಗಳ ಅಧಿಪತಿಯಾಗಿರ್ತಕ್ಕಂತಹ ವಾಸುಕಿ ದೇವರು ಏನು ಮಾಡ್ತಾನೆ ಅಂದರೆ ತಪಸ್ಸನ್ನು ಮಾಡಿ ಬ್ರಹ್ಮದೇವರಲ್ಲಿ ವರವನ್ನು ಕೇಳಿರ್ತಾನೆ. ಮುಂದೆ ಸರ್ಪಯಾಗ ನಡೆಯುತ್ತೆ.
ಆ ಸರ್ಪಯಾಗ ನಿಲ್ಲೋದಕ್ಕೋಸ್ಕರವಾಗಿ ಯಾವುದಾದ್ರು ಒಂದು ವರ ಕೊಡಿ ಅಂತ ಕೇಳಿದಾಗ ಆಗ ಬ್ರಹ್ಮದೇವರು ಏನು ಮಾಡ್ತಾರೆ ಅಂದರೆ, ನಿನ್ನ ತಂಗಿಯ ಮಗನಾಗಿ ನಿನ್ನ ತಂಗಿಯನ್ನ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡು, ಆ ಮದುವೆ ಮಾಡಿದ ಮೇಲೆ ಹುಟ್ಟಿರುವಂತಹ ಮಗನಿಂದ ಈ ಸರ್ಪಯಾಗ ಅನ್ನುವಂಥದ್ದು ನಿಲ್ಲತ್ತೆ ಅಂತ ಹೇಳಿ. ಹಾಗಾಗಿ ವಾಸುಕಿಯ ತಂಗಿ ಯಾರು ಅಂದ್ರೆ ಈ ಮಾನಸ. ಈ ಮಾನಸನ ಜರತ್ಕಾರ ಮಹಾಮುನಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆ ಇಬ್ರು ದಂಪತಿಗಳಿಗೆ ಹುಟ್ಟಿದಂತಹ ಮಗ ಆಸ್ತಿಕ ಮಹಾಮುನಿ. ಆಸ್ತಿಕ ಮಹಾಮುನಿ ಹುಟ್ಟಿ ದೊಡ್ಡವನಾಗ್ತಾನೆ. ದೊಡ್ಡವನ ಆದ್ಮೇಲೆ ಈತ ಸರ್ಪಯಾಗ ಮಾಡ್ತಾ ಇರ್ತಾನೆ, ಜನಮೇಜಯ. ಆ ಸರ್ಪಯಾಗ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಎಲ್ಲಾ ನಾಗಗಳು ಬಂದು ಆ ಅಗ್ನಿಯಲ್ಲಿ ಆಹುತಿ ಆಗ್ತಾ ಇರುತ್ತೆ. ನವವಿಧವಾದಂಥ ಹಾವುಗಳು, 9 ರೀತಿಯಾದಂತಹ ಹಾವುಗಳು ಬಂದು ಅಗ್ನಿಕುಂಡದಲ್ಲಿ ಬಂದು ಆ ಮಂತ್ರದ ಆಕರ್ಷಣೆಗೆ, ದೇವರಿಗೆ ಗೊತ್ತು, ಮಂತ್ರದ ಆಕರ್ಷಣೆಯಿಂದ ಬಂದು ಅಗ್ನಿಕುಂಡದಲ್ಲಿ ಬಿದ್ದು ಹತರಾಗ್ತಾ ಇರ್ತಾರೆ. ಹಾವುಗಳು ಚೀರಾಟ, ಕೂಗಾಟ ಮತ್ತೆ ರಕ್ತ ಭೀಭತ್ಸವಾಗಿ ಹರಿತಾ ಇರುತ್ತೆ. ಆಗ ವಾಸುಕಿಗೆ ನೋವಾಗುತ್ತೆ, ನನ್ನ ಸಂತತಿ ನಾಶ ಆಗ್ತಾ ಇದೆಯಲ್ಲ, ನಾಗಕುಲಗಳೆಲ್ಲ ನಾಶ ಆಗ್ತಾ ಇದೆಯಲ್ಲ, ಹೇಗಿದ್ರು ಬ್ರಹ್ಮನ ವರದಿಯಿಂದ ಹುಟ್ಟಿರುವಂತಹ ಆಸ್ತಿಕ ಮಹಾಮುನಿ ಇದ್ದಾನೆ, ಅವನನ್ನು ಕರೆಯೋಣ ಅಂತ ಹೇಳಿ ವಾಸುಕಿ ದೇವರು ಹೋಗಿ ತನ್ನ ತಂಗಿಗೆ ಹೇಳ್ತಾನೆ. ಆಗ ಆಸ್ತಿಕ ಮಹಾಮುನಿಗೆ ಅವಳ ತಂಗಿ ಹೇಳ್ತಾಳೆ, ಇದಾಗಿದೆ, ನೀನು ಅಲ್ಲಿ ಹೋಗಿ ಸರ್ಪಯಾಗನ ನಿಲ್ಲಿಸು ಅಂತ ಹೇಳಿ. ಅವಾಗ ಆಕೆ ಏನು ಮಾಡ್ತಾಳೆ ಅಂದ್ರೆ, ಆಕೆಯ ಜೊತೆಗೆ ಈತನು ಸಹ ಬರ್ತಾನೆ. ಬಂದು ಆಸ್ತಿಕ ಮಹಾಮುನಿ ಬಂದು ಅಲ್ಲಿಗೆ ಬರ್ತಾನೆ. ಆದ್ರೆ ಆ ರಾಜ ಏನ್ ಮಾಡ್ತಾನೆ, ಯಾರನ್ನು ಒಳಗಡೆ ಬಿಡ್ತಾರಲ್ಲ, ಜೋರಾಗಿ ಮಂತ್ರಘೋಷಗಳನ್ನ ಹೇಳ್ತಾನೆ ಅಲ್ಲಿ ಕೂತಿರೋರ್ಗಿಂತ. ಹಾಗಾಗಿ ಆ ಮಂತ್ರಘೋಷಕ್ಕೆ ಮನಸ್ತೋತಂತ ಮಹಾರಾಜ ಅವನು ಒಳಗಡೆ ಬಿಡು ಅಂತ ಹೇಳ್ತಾರೆ. ಅಲ್ಲೇ ಕೂತ್ಕೊಂಡು ಮಂತ್ರಗಳನ್ನ ಹೇಳ್ತಾ ಇರ್ತಾನೆ. ಹಿಂದೆ ಏನು ಅಂದ್ರೆ, ಯಾರಾದ್ರೂ ಯಜ್ಞ ಯಾಗಾದಿಗಳು ಮಾಡ್ಬೇಕಾದ್ರೆ ಬ್ರಾಹ್ಮಣರು ಬಂದ್ರೆ ವರ ಕೊಡ್ತಾ ಇದ್ರು ರಾಜರು. ಅಶ್ವಮೇಧ ಯಾಗ ಇರ್ಬೋದು, ಮತ್ತೊಂದು ರಾಜಸುಯೋಗ ಯಾಗ ಇರ್ಬೋದು, ಈ ರೀತಿಯಾದಂಥ ಯಾಗಗಳು ಮಾಡಬೇಕಾದ್ರೆ ಅವ್ರು ಬಂದು ವರವನ್ನು ಕೊಡುವಂಥದ್ದು ಮಾಡ್ತಾ ಇದ್ರು. ಈತನು ಬಂದಿದ್ದಾನಲ್ಲ ಬ್ರಾಹ್ಮಣ ಹೊತ್ತು, ನಿನ್ಗೇನು ವರ ಬೇಕು ಅಂತ ಕೇಳ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಮಹರ್ಷಿಗಳೆಲ್ಲ ಏನು ಮಾಡ್ತಾರೆ, ಸದ್ಯಕ್ಕೆ ವರ ಕೊಡುವಂಥದ್ದು ಬೇಡ, ಹಿಂದೆ ನಿನ್ನ ತಂದೆಗೆ ಸಾವಿಗೆ ಕಾರಣನಾದ್ನಲ್ಲ ತಕ್ಷಕ, ಅವನು ಬಂದ್ಬಿಟ್ಟು ಅಗ್ನಿಲಿ ಆಹುತಿ ಆಗ್ಬಿಡ್ಲಿ, ಅವನು ಒಬ್ಬ ಹಾವು, ಅವನು ಬಂದು ಆಹುತಿ ಆಗ್ಬಿಡ್ಲಿ, ಆಮೇಲೆ ಈತನಿಗೆ ವರವನ್ನು ಕೊಡು ಅಂತ ಹೇಳ್ತಾನೆ. ಆದರೆ ಅವನು ಬಂದು ಇಂದ್ರನ ಆಶ್ರಯದಲ್ಲಿ ಇರ್ತಾನೆ. ಇಂದ್ರ ಅಂದರೆ ತುಂಬ ಇಂದ್ರನಿಗೆ ಸಂಪ್ರೀತಿ ತಕ್ಷಕ ಅಂದರೆ. ಹಾಗಾಗಿ ಇಲ್ಲೇ ಆಶ್ರಯದಲ್ಲಿರೋ ಯಾವ ಮಂತ್ರಗಳು ನೀನು ಆಕರ್ಷಣೆ ಮಾಡಲ್ಲ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಇಲ್ಲಿ ಎಷ್ಟೇ ಮಂತ್ರಗಳು ಹೇಳಿದ್ರು ಬೇರೆ ಹಾವುಗಳೆಲ್ಲ ಬಂದು ಅಗ್ನಿಯಲ್ಲಿ ಬಿದ್ದು ಆಹುತಿ ಆಗ್ತಾ ಇರುತ್ತೆ. ಹಾಗಾಗಿ ಎಷ್ಟೇ ಕರೆದ್ರು ಬರ್ತಾ ಇಲ್ವಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಒಬ್ಬ ಪಂಡಿತರು ಗೊತ್ತಾಗುತ್ತೆ ಅವನು ಇಂದ್ರಲೋಕದಲ್ಲಿದ್ದಾನೆ. ಅವಾಗ ಮಹಾರಾಜನ್ಗೆ ಹೇಳ್ತಾನೆ. ಮಹಾರಾಜ ಹೇಳ್ತಾನೆ, ಇಂದ್ರನನ್ನು ಅಗ್ನಿಯಲ್ಲಿ ಆಹುತಿ ಕೊಡಿ. ಅವಾಗ ಮಂತ್ರ ಹೇಳ್ತಾ ಇರ್ತಾರೆ, ಇಂದ್ರಾಯ ತಕ್ಷಕಾಯ ಗಿರೋವಿಸ್ವ ಅಂತ ಹೇಳಿ. ಆಗ ಆ ಮಂತ್ರದ ಬಲಕ್ಕೆ ಇಂದ್ರ ಅಗ್ನಿ ಇಬ್ರು ಸಹ, ಇಂದ್ರ ಮತ್ತೆ ತಕ್ಷಕ ಇಬ್ರು ಸಹ ಬರ್ತಾ ಇರ್ತಾರೆ ಅಗ್ನಿಯಲ್ಲಿ ಆಹುತಿ ಆಗೋದಕ್ಕೆ, ಮಂತ್ರದ ಆಕರ್ಷಣೆಗೆ. ಇನ್ನೇನು ಬೀಳಬೇಕು, ಇನ್ನೇನು ಬರ್ತಾ ಇದ್ದಾನಲ್ಲ, ಇವನು ವರ ಕೊಟ್ಬಿಡೋಣ ಅಂತ ಹೇಳಿ ಜನಮೇಜಯ ಮಹಾರಾಜ ಏನು ವರ ಬೇಕು ಅಂತ ಕೇಳ್ತಾರೆ. ತಕ್ಷಣ ಈ ಸರ್ಪಯಾಗ ನಿಲ್ಲಬೇಕು ಅಂತ ಹೇಳ್ತಾರೆ. ಆಗ ಆ ವರದಿಂದ ತಕ್ಷಣ ಸರ್ಪಯಾಗ ನಿಲ್ಲುತ್ತೆ. ನಿಂತ ಮೇಲೆ ಇವನಿಗೇನಾಗುತ್ತೆ ಅಂದರೆ ಮಕ್ಕಳಾಗೋದಿಲ್ಲ. ಸರ್ಪಗಳನ್ನ ಕೆಣಕಿದ್ರೇನೆ ಮಕ್ಕಳಾಗಲ್ಲ. ಅಂತರದಲ್ಲಿ ಈ ಜನಮೇಜಯನಿಗೆ ಮಕ್ಕಳಾಗೋದಿಲ್ಲ. ಪಾಂಡವ ವಂಶ, ಚಂದ್ರವಂಶ ಇಲ್ಲಿಗೆ ನಾಶ ಆಗಬಾರ್ದು ಅಂತ ಹೇಳಿ ಮತ್ತೆ ಆಸ್ತಿಕ ಮಹಾಮುನಿಗಳನ್ನೇ ಕೇಳ್ತಾನೆ, ನನಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ. ಸರ್ಪಯಾಗ ಮಾಡಿದ್ಯಲ್ಲಪ್ಪ, ಎಷ್ಟೊಂದು ಹಾವುಗಳನ್ನು ಧಾರಾಕಾರವಾಗಿ ಅಗ್ನಿಲಿ ಆಹುತಿ ಮಾಡಿದ್ಯಲ್ಲ, ಹಾಗಾಗಿ ನಿನಗೆ ಮಕ್ಕಳಾಗಿಲ್ಲ, ಇದಕ್ಕೆ ಪರಿಹಾರ ಏನು? ಎಲ್ಲ ದೈವಗಳು, ನಾಗಗಳು ಆರಾಧನೆ ಮಾಡತಕ್ಕಂತಹ ನವಪಾಷಣ ನಿರ್ಮಿತವಾದಂಥ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವಂತೆ. ಅವಾಗ ಆಸ್ತಿಕ ಮಹಾಮುನಿಗಳು ತಮ್ಮ ಶಕ್ತಿಯಿಂದ 9 ರಸ ಕಟ್ಟುವಂಥ ವಿದ್ಯೆ, ಹಿಂದೆ ಚಿನ್ನವನ್ನ ಅಗಿತಾ ಇರಲಿಲ್ಲ, ಗಣಿಗಾರಿಕೆ ಮಾಡ್ತಾ ಇರಲಿಲ್ಲ, ಕೆಲವೊಂದು ರಸಗಳನ್ನ ಕಟ್ಟಿ ಚಿನ್ನ ಮಾಡ್ತಾ ಇದ್ರು. ಆ ವಿದ್ಯೆ ಇತ್ತು, ಹೌದು, ಹಿಂದೆ ಆ ವಿದ್ಯೆ ಇತ್ತು, ರಸಗಳನ್ನ ಕಟ್ಟಿ ಮಾಡ್ತಾ ಇದ್ರು. ಈಗ ಕೆಲವೊಬ್ರು ವಿದ್ವಾಂಸರಿದ್ರೆ ಅದನ್ನ ಮಾಡ್ತಾರೆ, ರಸ ಕಟ್ಟಿ. ಆಗ ಗಣಿಗಾರಿಕೆ ಏನು ಮಾಡಿರ್ಲಿಲ್ಲ, ಆದ್ರೂ ಸಹ ಅಷ್ಟೊಂದು ಅಪಾರವಾದಂಥ ಚಿನ್ನ ಎಲ್ಲಿತ್ತು ಹೇಳಿ, ರಾಜರ ಹತ್ರ ಇರ್ತಾ ಇತ್ತು. ಹೌದು, ಅಂದ್ರೆ ರಸ ಕಟ್ಟುವಂಥ ವಿದ್ಯೆ ಇತ್ತು, ಅದರಿಂದ ಚಿನ್ನವನ್ನ ಮಾಡ್ತಾ ಇದ್ರು. ನೀವು ಯಾರಾದ್ರೂ ಆಚಾರಿಗಳನ್ನ ಕೇಳಿದ್ರೆ ಚಿನ್ನ ಮಾಡ್ತಕ್ಕಂಥವ್ರನ್ನ, ಖಂಡಿತವಾಗ್ಲೂ ವಿಶ್ವಕರ್ಮದವ್ರನ್ನ ಕೇಳಿದ್ರೆ ಗೊತ್ತಿರ್ತಾರೆ, ಖಂಡಿತವಾಗ್ಲೂ ಇದ್ದಾರೆ. ಕೆಲವೊಬ್ರು, ಎಲ್ಲರೂ ಅಲ್ಲ, ಯಾರೋ ಲಕ್ಷಕ್ಕೆ ಕೋಟಿಗೆ ಒಬ್ರು ಇದ್ದಾರೆ. ಹಾಗಾಗಿ ಆ ರೀತಿಯಾಗಿ ಮಾಡಿ ಚಿನ್ನವನ್ನ ಶೇಖರಣೆ ಮಾಡ್ತಾ ಇದ್ರು ರಾಜರು. ಅದಕ್ಕೆ ಅನಂತ ಪದ್ಮನಾಭ ಸ್ವಾಮಿಗೆ ಅಷ್ಟೊಂದು ಸಂಪತ್ತಿರೋದು, ಗಣಿಗೆ ಆರಿಕೆ ಮಾಡ್ದಿರ ಇದ್ರು. ಸೊ ಹಾಗೆ ಅವರು ತಮ್ಮ ವಿದ್ಯೆಯಿಂದ 9 ರಸಗಳನ್ನ, ಅಂದ್ರೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ರೋಗ ರುಜಿನಗಳು ನಿವಾರಣೆ ಆಗಬೇಕು ಅಂದ್ರೆ ಅವಾಗ ಕೆಲವೊಂದು ಕಲ್ಲುಗಳಲ್ಲಿ ನೀರು ಹಾಕಿ ಕುಡಿಸುವಂಥದ್ದು ಮಾಡ್ತಾ ಇದ್ರು.
ಆ ರೀತಿಯಾದಂಥ 9 ನವಪಾಷಾಣ ನಿರ್ಮಿತವಾದಂಥ ಪಾಷಾಣಗಳಿಂದ ಶಿವನನ್ನ ಸ್ವರೂಪಗೊಳಿಸ್ತಾರೆ ಕಟ್ಟಿ. ಅದನ್ನ ಇಲ್ಲಿ ರಥಸಪ್ತಮಿಯ ದಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾರು? ಆಸ್ತಿಕ ಮಹಾಮುನಿಗಳು ಮತ್ತೆ ಜನಮೇಜಯ ಮಹಾರಾಜ. ಯಾಕೆ? ಅವನಿಗೆ ಸರ್ಪಯಾಗದ ನಿವಾರಣೆಗಾಗಿ. ಮುಂದೆ ಈ ಪ್ರತಿಷ್ಠಾಪನೆ ಆದಮೇಲೆ ಅವನ ಹೆಂಡತಿ ಗರ್ಭವತಿ ಆಗ್ತಾಳೆ, 9 ಮಕ್ಕಳಿಗೆ ಜನನವನ್ನು ಕೊಡ್ತಾಳೆ. ಸೊ ಈ ರೀತಿಯಾಗಿ ಇಲ್ಲಿ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನಾ ಆಗಿದ್ದಂತಹ ವಿಧಾನ ಇದು ಪೂರ್ವಕಾಶಿ ಅಂತ ಹೇಳಿ ಪ್ರಸಿದ್ಧ. ಪ್ರತಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸೂರ್ಯನ ಕಿರಣ ಸ್ವಾಮಿ ಮೇಲೆ ಬೀಳುತ್ತೆ ಬೆಳಗ್ಗೆ 7 ಗಂಟೆ 3 ನಿಮಿಷಕ್ಕೆ. ಹೌದು, ಯಾಕಂದ್ರೆ ನಾವು ಯಾವುದು ಬೇರೆ ಯಾವುದೋ ದೇವಸ್ಥಾನ ಗವಿಗಂಗಾಧರನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬರೀ ಸಂಕ್ರಮಣ ಕಾಲದಲ್ಲಿ ಬೀಳುತ್ತೆ. ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣ ಕಡೆಗೆ ಹೋಗಬೇಕಾದ್ರೆ ಸಂಜೆ 4:15ರಿಂದ 6 ಗಂಟೆ ಒಳಗಡೆ ಸ್ವಾಮಿ ಮೇಲೆ ಸೂರ್ಯರಶ್ಮಿ ಪ್ರವೇಶ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರ್ತಾನೆ ಅಂತ ಹೇಳಿ ಅಲ್ಲಿನ ಪದ್ಧತಿ. ಇಲ್ಲಿ ಏನು ಅಂದರೆ ಸ್ವಾಮಿ ಹೊಸ ರಥವನ್ನ ಏರ್ತಾನೆ. ಅಂದರೆ ಸ್ವಾಮಿ ರಥಸಪ್ತಮಿಯ ದಿನನೇ ಹೊಸ ರಥ ಏರೋದು. ಹಾಗಾಗಿ ಇಲ್ಲಿ ಸ್ವಾಮಿಯ ಪಾದಕ್ಕೆ ಪೂಜೆ ಸಲ್ಲಿಸಿ ಅನಂತರವಾಗಿ ಹೊಸ ರಥವನ್ನ ಏರ್ತಾನೆ ಅಂತ ಹೇಳಿ ಇಲ್ಲಿನ ಪದ್ಧತಿ. ಇಲ್ಲಿ ಪ್ರತಿ ಪ್ರದೋಷ ಕಾಲದಲ್ಲಿ ತೀರ್ಥ ಸ್ನಾನ ಇರುವಂಥದ್ದು ಬಹಳ ವಿಶೇಷ. ಹೌದು, ನವಪಾಷಾಣ ಲಿಂಗ ಆಗಿರೋದ್ರಿಂದ ಬ್ರಹ್ಮಸೂತ್ರ ಇರುವಂಥ ಲಿಂಗ. ಅಂದರೆ ಇಲ್ಲಿ ಪಂಚಾನನಗಳ 5 ಇದೆ. ಹೇಗೆ ಶಿವಪಂಚಾಕ್ಷರಿ ಹಾಗೆ ಇಲ್ಲಿ ಶಿವ ಪಂಚಾನನಗಳ 5. ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇದೆ, ಮತ್ತೆ ಸರ್ಪ ಇದೆ, ವಿಮತ್ಸ್ಯ ಇದೆ, ಏಕಮತ್ಸ್ಯ ಇದೆ, ನವರಂಗಿದೆ. ಹಾಗೆ ಇಲ್ಲಿ ಪಂಚವೃಕ್ಷಗಳು 5 ಇದೆ. ಹಾಗಾಗಿ ಬಹಳ ವಿಶೇಷವಾದಂಥ ವಿಶಿಷ್ಟವಾದಂಥ ಸನ್ನಿಧಾನ. ಇಲ್ಲಿ ಯಾರೇ ಬಂದರೂ ಸಹ ಅವ್ರಿಗೆ ಅಭಿಷ್ಟಪೂರ್ವಕವಾದಂಥ ಅನುಗ್ರಹ ಆಗುವಂಥದ್ದು, ಅವರ ದಾರಿದ್ರ್ಯ ಕಳೆಯುವಂಥದ್ದು ಬ್ರಹ್ಮಸೂತ್ರ ಇರುವುದರಿಂದ ಬಂದಂಥ ಭಕ್ತಾದಿಗಳಿಗೆ ಶೀಘ್ರವಾಗಿ ಅನುಗ್ರಹ ಆಗುವಂಥದ್ದು. ಮತ್ತೆ ಅರ್ಧನಾರೀಶ್ವರ ಅವತಾರ ಯಾರು ತಾಳಿದ್ದು ಅಂದರೆ ತ್ರಿಮೂರ್ತಿಗಳಲ್ಲಿ ಅದು ಶಿವ ಮಾತ್ರ. ಪ್ರದೋಷ ಕಾಲದಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಮಾಡಿ ಅದರಲ್ಲಿರುವಂತಹ ಕೆಲವೊಂದು ಕಂಕಣದ ದಾರಗಳನ್ನು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಯಾರಿಗೆ ಇನ್ನೂ ವಿವಾಹ ಆಗಿಲ್ಲ ಅಂಥವ್ರು ಕಟ್ಟಲಾಗುತ್ತೆ, ಅಂಥವ್ರಿಗೆ ಮದುವೆ ಆಗುವಂಥದ್ದಾಗುತ್ತೆ. ಸ್ವಾಮಿ ಮೇಲೆ ಅನ್ನಾಭಿಷೇಕ ಆಗುತ್ತೆ. ಆ ಪ್ರಸಾದವನ್ನು ತಿನ್ನೋದ್ರಿಂದ, ಹೌದು, ಅಭಿಷೇಕ ಆಗಿರುವಂಥ ಪ್ರಸಾದನ ತಿನ್ನೋದ್ರಿಂದ ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತೆ ಭಗವಂತನ ಅನುಗ್ರಹದಿಂದ ಮಕ್ಕಳಾಗುವಂಥದ್ದು, ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಈ ರೀತಿಯಾಗಿ ಮಕ್ಕಳಾಗುವಂಥ ಯೋಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಸಾನ್ನಿಧ್ಯದಲ್ಲಿ ವಿಶೇಷ. ಪ್ರದೋಷ ಕಾಲಗಳು ಪ್ರತಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ತ್ರಯೋದಶಿಗಳಲ್ಲಿ, ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ಹಿಂದಿನ ದಿವಸದಲ್ಲಿ 2 ದಿವಸ ಹಿಂದೆ ಬರುತ್ತೆ. ದ್ವಾದಶಿ ತ್ರಯೋದಶಿ. ತ್ರಯೋದಶಿಯಲ್ಲಿ ಬರ್ತಕ್ಕಂತಹ ವಿಶೇಷವಾದಂತಹ ಪ್ರದೋಷಗಳಲ್ಲಿ ಇಲ್ಲಿ ತೀರ್ಥ ಸ್ನಾನ ಈ ರೀತಿಯಾದಂಥ ಪೂಜಾ ಪುನಸ್ಕಾರಗಳು ನಡೆಯುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಇದು ಸುಮಾರು ಒಂದು 25 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಈ ಪದ್ಧತಿಗಳೆಲ್ಲ. ಹಿಂದೆ ಬರೀ ದೇವಸ್ಥಾನ ಪೂಜೆ ಆಗ್ತಾ ಇತ್ತು ಅಷ್ಟೇ. 25 ವರ್ಷದಿಂದ ಇತಿಹಾಸ ತಿಳಿಯುವಂಥದ್ದು. ಸೊ ಬಂದವ್ರಿಗೆಲ್ಲ ಖಂಡಿತ ಒಳ್ಳೇದಾಗೋದಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ನನಗಂತೂ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗತ್ತೆ. ಯಾಕಂದರೆ ಭಗವಂತನನ್ನು ಒಂದು ಸಾರಿ ನಂಬಿದ್ರೆ ಭಗವಂತ ಖಂಡಿತವಾಗ್ಲೂ ಅವ್ರನ್ನ ಎಡಬಿಡದೆ ಕೈ ಹಿಡಿದು ನಡೆಸ್ತಾನೆ ಅಂತ ಹೇಳಿ. ತ್ರಿಮೂರ್ತಿಗಳಲ್ಲೇ ಬೇಗ ಶೀಘ್ರವಾಗಿ ಅನುಗ್ರಹ ಕೊಡ್ತಕ್ಕಂಥ ಏಕೈಕ ದೈವ ಯಾರಾದರೂ ಇದ್ರೆ ಅದು ಶಿವ ಮಾತ್ರನೇ. ಮಾರ್ಕಂಡಯ್ಯನಿಗೆ ಸಾವನ್ನೇ ತಪ್ಪಿಸ್ತಾ. ಅಂದರೆ ವಿಧಿಯನ್ನೇ ಧಿಕ್ಕರಿಸಿ ಭಕ್ತರಿಗೆ ಅನುಗ್ರಹ ಮಾಡ್ತಕ್ಕಂಥ ಏಕೈಕ ದೈವ ಶಿವ ಮಾತ್ರನೇ. ಸಾವು ಬಂದರೆ ಯಾರೂ ತಡೆಯೋದಕ್ಕಾಗೋದಿಲ್ಲ. ಆದರೆ ಮಾರ್ಕಂಡಯ್ಯನಿಗೆ ಯಮನೇ ಬಂದು ಮುಂದೆ ನಿಂತಿರ್ತಾನೆ, ಆದರೂ ಅವನಿಂದ ಸಾವು ಬಿಟ್ಟು ಹೋಗ್ತು. ತ್ರಿಶೂಲದಲ್ಲಿ ಚುಚ್ತಾನೆ, ನನ್ನ ಭಕ್ತನ್ನೇ ಕರ್ಕೊಂಡು ಹೋಗ್ತಾ ಇದ್ದೆ, ನೀನು ಕರ್ಕೊಂಡು ಹೋಗ್ಬೇಡ. ಹಾಗಾಗಿ ಅವನು ಮಾರ್ಕಂಡಯ್ಯ ಬದುಕ್ತಾ. ಮತ್ತೆ ರಾವಣ ದೊಡ್ಡ ರಾಕ್ಷಸ, ಭಕ್ತಿಗೆ ಒಲ್ದು ಅವನಿಗೆ ಆತ್ಮಲಿಂಗವನ್ನು ಕೊಡ್ತಾನೆ. ಈ ರೀತಿಯಾದಂಥ ಮಹೋನ್ನತವಾದಂಥ ಅವಿಷ್ಠೆಯನ್ನು ಕೊಡ್ತಕ್ಕಂಥವನು ಶಿವನೊಬ್ಬನೇ. ಅದಕ್ಕೆ ಶಿವನೇ ಸಾಟಿ ಅಂತ ಹೇಳ್ತಾರೆ. ಹಾಗಾಗಿ ಯಾರೇ ಭಕ್ತಾದಿಗಳು ಬಂದು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಮಾಹಿತಿ ಕೊಟ್ಟಿದೆ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.